ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಬೆಳಗಾವಿ ಜಿಲ್ಲೆ ಏನಿದೆ, ಸೊ ಆ ಒಂದು ಜಿಲ್ಲೆಗೆ 2% ಅಷ್ಟು ಮಹಿಳೆಯರಿಗೆ, 2-3% ಅಷ್ಟು ಮಹಿಳೆಯರಿಗೆ ಹಣ ಬಿಡುಗಡೆ ಮಾಡಿದ್ದಾರೆ. ಸೊ ಏನಿದು ಹೊಸದಾಗಿದೆಯಲ್ಲ, ಹಾಗಿದ್ರೆ ನಮ್ಗಳಿಗೆ ಬಿಡುಗಡೆ ಮಾಡೋದಿಲ್ವಾ ಇವಾಗ ಅಂತ ನೀವು ಕೇಳ್ಬೋದು. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೋಬೇಕು ಅಂತ ಅಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣಕ್ಕೋಸ್ಕರ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ. ಆಲ್ರೆಡಿ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಆಗ್ಬಿಟ್ಟು ಆಲ್ರೆಡಿ 15 ಡೇಸ್ ಆಗೋಗ್ಬಿಟ್ಟಿರೋದು. ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಮಾಡಿದ್ರೆ ಬಟ್ ಇಲ್ಲಿ ಅನ್ಫಾರ್ಚುನೇಟ್ಲಿ ನಮಗೆ ಗೊತ್ತೇ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಯ್ತು. ಸೊ ಮೊನ್ನೆ ತಾನೇ ಮನೆಗೆ ಹೋಗಿದ್ದಾರೆ. ಸೊ ಇದೆಲ್ಲರಿಗೂ ಕೂಡ ಗೊತ್ತಿರುವಂತಹ ಮಾಹಿತಿ. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ಬಗ್ಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನಿದ್ದಾರೆ, ಸೊ ಅವರ ಒಂದು ಬೆಳಗಾವಿ ಜಿಲ್ಲೆ ಏನಿದೆ ಅಲ್ವಾ, ಸೊ ಆ ಒಂದು ಜಿಲ್ಲೆಗೆ ಇಲ್ಲಿ 2-3% ಮ್ಯಾಕ್ಸಿಮಮ್ ಅಂದ್ರೆ ಒಂದು 4% ಮಹಿಳೆಯರಿಗೆ ಇಲ್ಲಿ ಬಿಡುಗಡೆ ಆಗಿದೆ ಅಂತೆ. ಸೊ ಈ ಒಂದು ನ್ಯೂಸ್ ವೈರಲ್ ಆಗ್ತಾ ಇದೆ ಇವಾಗ. ಸೊ ಏನಂತ ಅಂದ್ರೆ ಇವಾಗ ಹೇಳಿದ್ರು, ಫೆಬ್ರವರಿ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ 16 ಆಗಿರ್ಬೋದು 17 ಆಗಿರ್ಬೋದು 2 ಕಂತಿನ ಹಣ ಸೇರಿಸಿ 4,000 ಹಣವನ್ನ ಜಮಾ ಮಾಡ್ತೀವಿ ಅಂತ. ಈ ತಿಂಗಳಲ್ಲಿ ನಿಮಗೇನಾದ್ರೂ ಹಣ ಬಂತು ಅಂತ ಅಂದ್ರೆ, ಇವಾಗ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ, ಇನ್ನ ಫೆಬ್ರವರಿಗೆ ನಾವು ಕಾಲಿಡ್ತೀವಿ. ಸೊ ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಬಿಡುಗಡೆ ಆದ್ರೆ ಕೇವಲ 2,000 ಹಣ ಮಾತ್ರ ನಿಮ್ ಖಾತೆಗೆ ಬರುವಂತದ್ದು. ಫೆಬ್ರವರಿ ತಿಂಗಳಲ್ಲಿ ಏನಾದ್ರೂ ನೀವು ಹಣವನ್ನ ಪಡೆದುಕೊಳ್ತೀರಾ ಅಂತ ಅಂದ್ರೆ 4,000 ಹಣ ಬರುವಂತದ್ದು. ಸೊ ಏನಿದು ಕನ್ಫ್ಯೂಷನ್ ಅಲ್ಲಿ ಇದೆಯಲ್ಲ, ಏನ್ ಮಾಹಿತಿ ಇದು ಅಂತ ನೀವು ಕೇಳ್ಬೋದು. ಏನಂತ ಅಂದ್ರೆ ಇವಾಗ 16ನೇ ಕಂತಿನ ಹಣವನ್ನ ಕೇವಲ 3-4% ಏನ್ ಬಿಡುಗಡೆ ಮಾಡಿದ್ದಾರೆ, ಸೊ ಆ ಒಂದು ಹಣ ಬಂದ್ಬಿಟ್ಟು ಇವಾಗ ಬೆಳಗಾವಿ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಬಿಡುಗಡೆ ಆಗಿರುವಂತದ್ದು ಅಂತ ಅಂದ್ರೆ ಟ್ರಯಲ್ ರೀತಿ ಇಲ್ಲಿ ಬಿಡುಗಡೆಯನ್ನ ಮಾಡಿದ್ದಾರೆ ಅಷ್ಟೇನೆ. ಸೊ ಕಂಪ್ಲೀಟ್ ಆಗಿ ಎಲ್ರಿಗೂ ಕೂಡ ಬಿಡುಗಡೆ ಮಾಡಿಲ್ಲ. ಇಲ್ಲಿ ಹಣ ಬಿಡುಗಡೆ ಆದಾಗ ಯಾವುದೇ ಕಂತಾಗ್ಲಿ ಬೆಳಗಾವಿ ಜಿಲ್ಲೆಯಿಂದನೇ ಸ್ಟಾರ್ಟ್ ಆಗುವಂತದ್ದು ಅಂತ ಮಾಹಿತಿ ಬಂದಿದ್ದಂತದ್ದು. ಸೊ ಹಾಗಾಗಿ ಹೇಳ್ತಿರೋದು, ಇವಾಗ ಏನು ಟ್ರಯಲ್ ಟೆಸ್ಟ್ ಆಗಿ ಒಂದು ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಲ್ವಾ, ಸೊ ಈ ತಿಂಗಳಲ್ಲಿ ಬರುವಂತಹ ಮಹಿಳೆಯರಿಗೆ ಬರೀ 16ನೇ ಕಂತು ಮಾತ್ರ ಬರುತ್ತೆ. ಫೆಬ್ರವರಿ ತಿಂಗಳಲ್ಲಿ ಹಣವನ್ನ ಪಡೆದುಕೊಂಡವ್ರಿಗೆ 16-17 ಒಟ್ಟಿಗೆನೆ ಹಾಕ್ತಿವಿ ಅಂತ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ 2 ಕಂತುಗಳ ಹಣ 4,000 ಹಣವನ್ನ ಬಿಡುಗಡೆ ಮಾಡಿದ್ರೆ ನಮ್ಮ ಫಲಾನುಭವಿಗಳಿಗೆ ಇಷ್ಟು ದಿನ ಕಾದಿದ್ಕೂ ಕೂಡ ಒಂದು ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಅಥವಾ ಏನಾದ್ರೂ ಮೊದಲೆಲ್ಲ ಹೇಳ್ಕೊಂಡ್ ಬರ್ತಿದ್ರು 2 ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ಕೊಂಡ್ ಬಂದ್ರೆ ಏನಾದ್ರೂ ಇಲ್ಲಿ ನಮ್ಮ ಫಲಾನುಭವಿಗಳಿಗೆ ತುಂಬಾನೇ ಬೇಸರ ಆಗುತ್ತೆ. ಯಾಕೆ ಅಂತಂದ್ರೆ ಆಲ್ರೆಡಿ 15-20 ದಿನ ಕಾಲ ಕಾಯ್ತಾ ಕೂತಿರುವಂತದ್ದು. ಯಾಕೆ ಅಂತಂದ್ರೆ ಹಬ್ಬದಲ್ಲೇ ಬಿಡುಗಡೆ ಮಾಡಿ ಹಳಬ್ರಾಗ್ಬಿಡ್ತಿದ್ರು ಫಲಾನುಭವಿಗಳೆಲ್ಲ. ಸೊ 17ನೇ ಕಂತಿನ ಹಣಕ್ಕೋಸ್ಕರ ವೇಟ್ ಮಾಡೋರು. ಬಟ್ ಇಲ್ಲಿ 16ನೇ ಕಂತೆ ಹಣನೇ ಬಿಡುಗಡೆ ಆಗಿಲ್ಲ. ಸೊ ಹಾಗಾಗಿ ತುಂಬಾನೇ ಬೇಸರ ಮಾಡ್ಕೊಳ್ತಾರೆ. 2 ಕಂತಿನ ಹಣವನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಏನಾದ್ರು 1 ಕಂತಿನ ಹಣವನ್ನ ಕೊಟ್ಬಿಟ್ರೆ. ಸೊ ನೆಕ್ಸ್ಟ್ ಏನೇ ಇದ್ರೂ ಕೂಡ ಇವಾಗ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಫೆಬ್ರವರಿ ಮೊದಲನೇ ವೀಕ್ ಅನ್ನೇ ಸೆಲೆಕ್ಷನ್ ಮಾಡ್ಕೊಂಡಿರುವಂತದ್ದು ಆಲ್ರೆಡಿ. ಸೊ ಹಾಗಾಗಿ ಅವಾಗ್ಲೇನೆ ನೀವು ನಿರೀಕ್ಷೆ ಮಾಡುವಂತದ್ದು ಎಲ್ಲರೂ ಕೂಡ. ಇಲ್ಲಿ ಏನೋ ಒಂದು ಇವಾಗ ಸರ್ವರ್ ಬಿಸಿ ಆ ರೀತಿ ಈ ರೀತಿ ಅಂತ ಏನ್ ಕಾರಣಗಳನ್ನ ಕೊಟ್ರು ಅಲ್ವಾ, ಸೊ ಹಾಗಾಗಿ ಟೆಕ್ನಿಕಲ್ ಇಶ್ಯೂ ಅಂತ. ಸೊ ಅದನ್ನ ಟ್ರಯಲ್ ಟೆಸ್ಟ್ ಮಾಡೋದಕ್ಕೋಸ್ಕರ ಅಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹಣವನ್ನ ಬಿಡುಗಡೆ ಮಾಡಿರೋದಾಗಿ ಮಾಹಿತಿ ಬಂದಿರುವಂತದ್ದು. ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.